ನಮಸ್ಕಾರ. ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರವೇ ಮೂಡಿ ಬರ್ತಿರುವ ಚಿಣ್ಣರ ಜಗಲಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ಮನಸ್ಸನ್ನ ತಣಿಸೋದಕ್ಕೆ ಹಲವಾರು ಮನೋರಂಜನಾ ಮಾಧ್ಯಮಗಳಿದ್ರೂ ಕೂಡ ತುಂಬಾ ಆಕರ್ಷಕವಾಗಿ 3 ಗಂಟೆಗಳ ಕಾಲ ನಮ್ಮ ಮನಸ್ಸನ್ನ ಹಿಡಿದಿಟ್ಕೊಳ್ಳುವ ಸಾಧನ ಸಿನಿಮಾ. ಹೌದು, ಸಿನಿಮಾ ನೋಡ್ತಾ ಇದ್ರೆ ನಮ್ಮನ್ನು ನಾವು ಮರ್ತು ಬಿಡ್ತೀವಿ. ನಾವೇ ಪಾತ್ರಧಾರಿಗಳಾಗ್ತೀವಿ, ನಾವೇ ಅಳ್ತೀವಿ, ನಾವೇ ನಗ್ತೀವಿ, ನಾವೇ ಸಂತೋಷ ಪಡ್ತೀವಿ. ಅಂತಹ ಒಂದು ಪವರ್ಫುಲ್ ಮೀಡಿಯಾ ಸಿನಿಮಾಗಳು. ಅಂದಿನಿಂದ ಇಂದಿನವರೆಗೂ ಅಂದ್ರೆ ಕಪ್ಪು ಬಿಳುಪಿನ ಚಲನಚಿತ್ರದಿಂದ ಹಿಡಿದು ಇದೀಗ ಬಂದಿರುವ ವಿವಿಧ ರೀತಿಯ ವರ್ಣರಂಜಿತ ಚಿತ್ರಗಳವರೆಗೂ ಕೂಡ ನಮ್ಮ ಮನಸ್ಸನ್ನ ಸೆರೆ ಹಿಡಿದಿರುತ್ತೆ. ಸಾಮಾನ್ಯ ಪ್ರೇಕ್ಷಕ ಬದುಕಲ್ಲಿ ಎಲ್ಲವೂ ಬೇಜಾರಾದಾಗ, ನಮ್ಮ ಮನಸ್ಸಿಗೆ ಖುಷಿ ಕೊಡಬೇಕು ಅನ್ನಿಸ್ದಾಗ, ನಿಜವಾಗಿ ನಾವು ಸಂತೋಷ ಪಡಬೇಕು ಅನ್ನಿಸ್ಕೊಂಡಾಗ ನಾವು ಹೋಗೋದು ಸಿನಿಮಾಗೆ ಅಥವಾ ಮನೆಯಲ್ಲಿ ಕುಳಿತು ನೋಡೋದು ಸಿನಿಮಾ. ಇಂತಹ ಸಿನಿಮಾಗಳಿಂದ ನಾವು ಕಲಿಯೋದು ಏನಿದೆ? ಏನು ಇಲ್ಲ ರೀ. ಏನ್ ಕಲಿತೀವಿ ಅನ್ನೋಕೆ ಒಂದು ಗುಂಪು ಸಿದ್ಧವಾಗಿದೆ. ಹಾಗೇನಿಲ್ಲ. ಕಲಿಬೇಕು ಅಂದ್ರೆ ಎಲ್ಲದರಲ್ಲೂ ವಿಚಾರಗಳಿರುತ್ತೆ. ಸಾಕಷ್ಟು ಕಲಿಯೋದಕ್ಕೆ ಸಾಧ್ಯ ಇದೆ. ಕಲಿಯುವ ದೃಷ್ಟಿಕೋನ ಇರಬೇಕು, ನೋಡುವ ದೃಷ್ಟಿಕೋನ ಸಕಾರಾತ್ಮಕವಾಗಿರ್ಬೇಕು ಅನ್ನೋದಕ್ಕೆ ಮತ್ತೊಂದು ಗುಂಪು ಸಿದ್ಧವಾಗಿದೆ. ಇವತ್ತು ನಮ್ಮ ಚಿಣ್ಣರು ನಮ್ಮ ಜಗಲಿಲಿ ಚರ್ಚೆ ಮಾಡ್ತಿದ್ದಾರೆ. ಸಿನಿಮಾಗಳಿಂದ ನಾವೇನ್ ಕಲಿತಾ ಇದ್ದೀವಿ? ಎಸ್, ನಾವು ಬಹಳಷ್ಟು ಕಲಿತಾ ಇದ್ದೀವಿ. ಇಲ್ಲ, ನಾವು ಏನೂ ಕಲಿತಾ ಇಲ್ಲ. ಎರಡೂ ಗುಂಪು ವಾಕ್ ಸಮರ ಮಾಡೋದಕ್ಕೆ ಜಗಲಿ ಮೇಲೆ ಸಿದ್ಧ ಇದ್ದಾರೆ. ಮುಂಚೆ ನಮ್ಮ ಚಿಣ್ಣರನ್ನ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ದೀಪಾ ದೇಶ್ಮುಖ್ ಕ್ರೈಸ್ಟ್ ಕಾಲೇಜಿನ ವಿದ್ಯಾರ್ಥಿನಿ, SSMRV ಕಾಲೇಜಿನ ಬಾಲಾಜಿ, ವಿಜಯ ಪದವಿ ಪೂರ್ವ ಕಾಲೇಜಿನ ರಮ್ಯಾ ವರ್ಣ, ಕುಮಾರಿ R ಪೂರ್ಣಿಮಾ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅತ್ತಿಗುಪ್ಪೆ, ಗಿರೀಶ್ ಸರ್ಕಾರಿ ಕಲಾ ಕಾಲೇಜಿನ ವಿದ್ಯಾರ್ಥಿ, ಕುಮಾರಿ ರಮ್ಯಶ್ರೀ NMKRV ಕಾಲೇಜಿನ ವಿದ್ಯಾರ್ಥಿನಿ. ನಮ್ಮ ಚಿಣ್ಣರು ಇವತ್ತು ನಮ್ಮ ಜಗಲಿಲಿ ಒಂದು ಗಂಭೀರವಾದ ವಿಚಾರ ಕುರಿತು ಮಾತಾಡ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ಅವರು ವ್ಯಕ್ತಪಡಿಸೋದು ಅವ್ರ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ. ಬಹಳಷ್ಟು ಸಿನಿಮಾ ಇಂಡಸ್ಟ್ರಿನವರು ಅಲ್ಲದೇ ಇರೋರು ಕೂಡ ಈ ಕಾರ್ಯಕ್ರಮ ನೋಡ್ತೀರಾ ಅನ್ನೋ ಭರವಸೆ, ನಂಬಿಕೆ ನನಗಿದೆ. ದಯಮಾಡಿ ಅವರು ಮಾತನಾಡುವಾಗ ಅವರ ಯಾವುದೇ ಭಾವನೆಯನ್ನ ವೈಯಕ್ತಿಕವಾಗಿ ನೀವು ತೆಗೆದುಕೊಳ್ಬಾರ್ದು. ಅವರು ಸಾಮೂಹಿಕವಾಗಿ ಅವ್ರಿಗೆ ಅನಿಸಿದಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅವರ ಅಭಿಪ್ರಾಯದೊಟ್ಟಿಗೆ ನಿಮ್ಮ ಅಭಿಪ್ರಾಯ ಸಮೀಕರಿಸಿದ್ರೆ ಬಹಳ ಸಂತೋಷ. ಬದಲಾವಣೆಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ರೆ ನಾವು ಮಾಡ್ಕೊಳ್ತೀವಿ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಿಣ್ಣರು ಸಿದ್ಧ ಇದ್ದಾರೆ. ಸಿನಿಮಾಗಳಿಂದ ನಾವು ಏನು ಕಲಿತಾ ಇದ್ದೀವಿ ಅಂದ್ರೆ ಏನೂ ಕಲಿತಾ ಇಲ್ಲ ಅನ್ನೋಕೆ ಒಂದು ಗುಂಪು, ಬೇಕಾದಷ್ಟು ಕಲಿತಿದೀವಿ ಅನ್ನೋ ಮತ್ತೊಂದು ಗುಂಪು. ರಮ್ಯಾ R ವರ್ಣ, ಕಮಾನ್. ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದಿರೆ ಎಲ್ಲವೂ ತನಗೆದ್ದು ಹಾನಿ ಕಾಣಯ್ಯ ಸರ್ವಜ್ಞ ಅನ್ನೋ ಹಾಗೆ ಜ್ಞಾನದಿಂದ ಈ ಲೋಕದಲ್ಲಿ ಮತ್ತೆ ಪರಲೋಕದಲ್ಲಿ ಉತ್ತಮ ಗತಿ ಸಿಗಲ್ ಸಾಧ್ಯ ಅಂತ ಸರ್ವಜ್ಞರು ಒಂದ್ ಕಡೆ ಹೇಳ್ತಾರೆ. ಇಂಥ ಜ್ಞಾನ ಇಂದಿನ ಸಿನಿಮಾಗಳಿಂದ ನಮಗ್ ಸಿಗುತ್ತಾ ಅನ್ನೋದು ಇಂದಿನ ಪ್ರಶ್ನೆ ಸ್ನೇಹಿತರೆ. ಇಂದಿನ ಸಿನಿಮಾಗಳಿಂದ ಯುವಜನತೆ ಕಲಿಯೋದು ಏನೂ ಇಲ್ಲ ಅನ್ನುವಾಗ ಕಲಿಬೇಕಾದೇನೋ ಇದೆ ಅನ್ನೋದು ಒಂದರ್ಥ. ಹಾಗಾದ್ರೆ ಏನ್ ಕಲಿಬೇಕು? ವೇಗವಾಗಿ ಓಡ್ತಿರೋ ಕಾಲದ ಜೊತೆ ಓಡೋದನ್ನ ಕಲಿಬೇಕು. ಬದಲಾಗ್ತಿರೋ ಧರ್ಮ ಸಂಸ್ಕೃತಿಯ ವ್ಯಾಖ್ಯಾನದ ನಿಟ್ಟಿನಲ್ಲಿ ಹೇಗಿರಬೇಕು ಅನ್ನೋದನ್ನ ಕಲಿಬೇಕು. ನಮ್ಮ ಬದುಕು, ನಮ್ಮ ಸಮಾಜ, ಕುಟುಂಬ, ರಾಜ್ಯದ ಅಭಿವೃದ್ಧಿಗಾಗಿ ಕಲಿಬೇಕು. ಇದನ್ನೆಲ್ಲ ನಿಮ್ ಸಿನಿಮಾ ನಮಗ್ ಕಲಿಸ್ತಿದ್ಯಾ? ಹಾಗಾದ್ರೆ ಸಿನಿಮಾಗಳಿಂದ ಏನೇನ್ ಕಲಿಬೇಕು ಅನ್ನೋದು ನನ್ನ ಪ್ರಶ್ನೆ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಒಳ್ಳೆಯವರು ಜ್ಞಾನಿಗಳು ಆಡಿದ ಪ್ರೀತಿಯ ಮಾತುಗಳು 1000 ಸೂರ್ಯನ ಬೆಳಕಿನಂತೆ ಅಂತೆ. ನಾವು ಅಂತವ್ರ ಬದುಕಿನಿಂದ ಕಲಿಬೇಕು. ಅದೆಲ್ಲ ಸಾಧ್ಯ ಆಗ್ಲಿಲ್ಲ ಅಂದ್ರೆ ನಿಮ್ಮ ಅನುಭವಗಳಿಂದ ಕಲೀರಿ. ಅದ್ ಬಿಟ್ರೆ ಸಿನಿಮಾಯಿಂದ ಯಾಕ್ರಿ ಕಲಿಬೇಕು ನೀವು ಅನ್ನೋದು ಮತ್ತೊಂದು ಪ್ರಶ್ನೆ. ಇಂದು ಯಾವುದೇ ಪ್ರತಿಭಾವಂತ ವಿದ್ಯಾರ್ಥಿನೇ ಆಗ್ಲಿ ನೀವು ಹೋಗಿ ಕೇಳಿ, ಅಥವಾ ತಮ್ಮ ಕ್ಷೇತ್ರದಲ್ಲಿ ಉನ್ನತ ಸಾಧನೆಗಳನ್ನ ಕೈಗೊಂಡಿರೋ ವ್ಯಕ್ತಿನ ನಿಮ್ ಯಶಸ್ಸಿಗೆ ಸ್ಫೂರ್ತಿ ಏನು ಅಂತ ಕೇಳಿದ್ರೆ ಯಾರು ನಾನು ಆ ಸಿನಿಮಾಯಿಂದ ಬಂದ್ ನಂಗೆ ಸ್ಫೂರ್ತಿ ಸಿಕ್ತು ಅದರಿಂದ ನಾನು ಹಾಗೆ ಮಾಡಿದೆ ಅಂತ ಹೇಳೋದಿಲ್ಲ. ಅದೇ ಒಬ್ಬ ಕಳ್ಳನನ್ನೋ ಕೊಲೆಗಡಕನನ್ನೋ ಕೇಳಿದ್ರೆ ಆ ಸಿನಿಮಾದಲ್ಲಿ ಆ ರೀತಿ ಕೊಲೆ ಮಾಡಿದ್ರಲ್ವಾ, ಅದನ್ನ ನೋಡಿ ನಾನು ಆ ರೀತಿ ಮಾಡಿದೆ ಅಂತ ಅವ್ನು ಹೇಳ್ಬೋದು. ಇವತ್ತು ಸಿನಿಮಾಗಳ ಪ್ರಭಾವಕ್ಕೆ ಒಳಗಾದ ಯುವಜನತೆ ಪಾಶ್ಚಾತ್ಯ ಸಂಸ್ಕೃತಿಯ ತಳುಕ್ ಬೆಳಕಿಗೆ ಮಾರು ಹೋಗಿ ನಮ್ಮ ದೇಶದ ಸಂಸ್ಕೃತಿ ಮೌಲ್ಯಗಳನ್ನ ಮರಿತಾ ಇದ್ದಾರೆ. ಅಲ್ಲ ಕಣ್ರಿ, ನಮ್ಮ ಸಂಸ್ಕೃತಿ ಬಗ್ಗೆನೇ ಸರಿಯಾಗಿ ಗೊತ್ತಿಲ್ಲದೆ ಇರೋ ಯುವಜನತೆಗೆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಪರಿಚಯಿಸಿದಂತ ಆ ಸಿನಿಮಾಗಳಿಂದ ಏನ್ ಕಲಿತಿರೋ ನಾನಂತೂ ಇವತ್ವರೆಗೂ ಕಂಡ್ಕೊಂಡಿಲ್ಲ. ಮಹಾತ್ಮ ಗಾಂಧೀಜಿ ಅವ್ರು ಒಂದ್ ಕಡೆ ಹೇಳ್ತಾರೆ, ಬೇರೆ ಸಂಸ್ಕೃತಿಯನ್ನು ಪ್ರೀತಿಸು ಆದ್ರೆ ನಿನ್ನ ಸಂಸ್ಕೃತಿಯಲ್ಲೇ ಜೀವಿಸು ಅಂತ. ಅದನ್ನೇ ಇಂದಿನ ಯುವಜನತೆ ಸ್ವಲ್ಪ ಬದಲಾಯಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನು ಪ್ರೀತಿಸು ಆದ್ರೆ ಬೇರೆ ಸಂಸ್ಕೃತಿಯಲ್ಲೇ ಜೀವಿಸು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಸಿನಿಮಾಗಳ ದಾಳಿ ಯುವಜನತೆಯ ಮನಸ್ಸಿನ ಮೇಲೆ ಹೀಗೆ ಇದ್ರೆ ನಮ್ಮ ಸಂಸ್ಕೃತಿಯನ್ನು ಪ್ರೀತಿಸಲೂ ಬೇಡ ಅಂತ ಮಾಡ್ಕೊಂಡ್ರು ಆಶ್ಚರ್ಯ ಏನಿರೋದಿಲ್ಲ.
ನನ್ಗೆ ಒಂದೇ ಒಂದು ಘಟನೆ ಜ್ಞಾಪಕಕ್ಕೆ ಬರ್ತಾ ಇದೆ. ಮೊನ್ನೆ ನಮ್ಮ ಕಾಲೇಜಿಂದ ಎಲ್ಲಾರನ್ನೂ ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡೋದಕ್ಕೆ ಕರ್ಕೊಂಡು ಹೋಗಿದ್ರು. ಸರಿ, ನಾನು ನನ್ನ ಸ್ನೇಹಿತೆಯರ ಜೊತೆ ಹೋಗಿದ್ದೆ. ಅದರಲ್ಲಿ ಹಲವಾರು ಜನ ಅದನ್ನ ಮೊದಲನೇ ಬಾರಿ ನೋಡೋರಿದ್ರು. ಸರಿ, ಹಾಗಾಗಿ ನಾನೆಲ್ಲ ನೋಡಾದ್ಮೇಲೆ ಸಿನಿಮಾ ಎಲ್ಲ ಮುಗೀತು. ಕೇಳಿದೆ ನನ್ನ ಒಬ್ಳು ಸ್ನೇಹಿತೆನ, ಏನ್ ನೀತಿ ಕಲ್ತಿಯ ನೀನು ಈ ಸಿನಿಮಾದಿಂದ ಅಂತ. ಅವಳಂದು, ನಾನು ಒಂದು ನೀತಿನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅರ್ಥಕೊಂಡಿದ್ದೀನಿ. ಇನ್ಮೇಲೆ ಯಾವತ್ತೂ ಯಾರ ಮುಂದೆನೂ ಸತ್ಯ ಮಾತಾಡೋದೇ ಇಲ್ಲ, ಸತ್ಯ ಮಾತಾಡಿದ್ರೆ ಬರೀ ಕಷ್ಟನೇ ಅನುಭವಿಸ್ಬೇಕಾಗಿ ಬರುತ್ತೆ ಅಂತ. ಸ್ನೇಹಿತರೆ, ನಮ್ಮ ಮನೋಭಾವ ಇಷ್ಟು ಬದಲಾಗೋದಕ್ಕೆ ಕಾರಣ ಅಷ್ಟು ಪುಷ್ಟಿ ನೀಡ್ತಿರುವಂತ ವಾತಾವರಣ ಇಂದಿನ ಸಿನಿಮಾಗಳದ್ದು ಅಂತ ಹೇಳ್ತಾ ಇದ್ದೀನಿ. ಅವಳ ವಾದ ತುಂಬಾ ಸ್ಪಷ್ಟವಾಗಿದೆ. ನೀನು ಒಪ್ಲಿಕ್ಕೆ ರೆಡಿ ಇದೆಯಾ? ಖಂಡಿತ ಇಲ್ಲ. ಅಂಜದಲೆ ಕೊಂಡಿಹರೆ ನಂಜು ಅಮೃತವದಕ್ಕೂ, ಅಂಜಿ ಅಳುಕುತಲೆ ಕೊಂಡಿಹರೆ ಅಮೃತವದು ನಂಜಿನಂತಕ್ಕೂ ಸರ್ವಜ್ಞ. ಇದ್ರ ಅರ್ಥ ಏನ್ ಗೊತ್ತಾ? ನಾವು ಯಾವುದೇ ಒಂದು ವಸ್ತುವನ್ನಾಗ್ಲಿ ಅಂಶವನ್ನಾಗ್ಲಿ ಸ್ವೀಕರಿಸುವಾಗ ಅದನ್ನ ಅಂಜಿ ಅಳುಕ್ತಾನೆ ಕೊಂಡ್ಕೊಂಡ್ರೆ ಅದು ಅಮೃತ ಆಗಿದ್ರು ಕೂಡ ವಿಶ್ವಾಗತ್ತಂತೆ. ಅದೇ ವಸ್ತುವನ್ನ ನಂಬಿಕೆ ಇಟ್ಟು ವಿಶ್ವಾಸದಿಂದ ಕೊಂಡ್ಕೊಂಡ್ರೆ ಅದು ವಿಶ್ವಾಗಿದ್ರು ಕೂಡ ಅಮೃತವಾಗತ್ತಂತೆ. ನಾನು ಯಾಕೆ ಇದನ್ನ ಹೇಳ್ದೆ ಅಂದ್ರೆ, ಯಾವುದೇ ವಸ್ತುವನ್ನ ಸ್ವೀಕರಿಸುವಾಗ, ಯಾವುದೇ ಅಂಶವನ್ನ ಸ್ವೀಕರಿಸುವಾಗ ನಮ್ಮ ಮನಸ್ಸಿನ ಭಾವನೆಗಳು, ನಮ್ಮ ದೃಷ್ಟಿಕೋನ ತುಂಬಾನೇ ಮುಖ್ಯ ಸ್ನೇಹಿತರೆ. ಇವತ್ತು ನಮ್ಮ ಬದುಕು ಬಹಳ ಸಂಕೀರ್ಣ ಮಟ್ಟದ ಬದುಕಾಗಿದೆ. ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ನಾವು ಮಾಧ್ಯಮಗಳನ್ನ ಅವಲಂಬಿಸಿದ್ದೀವಿ. ಶ್ರವ್ಯ ಹಾಗೂ ದೃಶ್ಯ ಮಾಧ್ಯಮದ ಮೂಲಕ ತನ್ನ ಸಂಯೋಜನಾ ಶಕ್ತಿಯಿಂದ ಕೇವಲ 3 ಗಂಟೆಯ ಒಳಗೆ ಜನರನ್ನ ತಲುಪಬಲ್ಲಂತ ಏಕೈಕ ಮಾಧ್ಯಮ ಅಂದ್ರೆ ಅದು ಸಿನಿಮಾ ಮಾಧ್ಯಮ ಮಾತ್ರ. ಸಿನಿಮಾದಲ್ಲಿ ಸಿ ಅಂದ್ರೆ ಸಿಹಿ ಕಹಿಗಳೆರಡನ್ನ ಒಳಗೊಂಡಂತ, ನೀ ಅಂದ್ರೆ ನಿತ್ಯ ಜೀವನದ ಪ್ರತಿಬಿಂಬವಾಗಿರ್ತಕ್ಕಂಥ, ಮಾ ಅಂದ್ರೆ ಮಾಧ್ಯಮ ಸ್ನೇಹಿತರೆ. ಈ ಸಿನಿಮಾ ಮಾಧ್ಯಮದಿಂದ ಕಲಿಯುವಂಥದ್ದೇನೂ ಇಲ್ಲ ಅಂದ್ರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಇವತ್ತು ಸಿನಿಮಾ ಮಾಧ್ಯಮ ಇಷ್ಟು ಅಭಿವೃದ್ಧಿ ಹೊಂದುತ್ತಾ ಇರೋದಕ್ಕೆ ಮುಖ್ಯ ಕಾರಣ ತಂತ್ರಜ್ಞಾನ. ಆ ತಂತ್ರಜ್ಞಾನವನ್ನ ಸಿನಿಮಾ ಇವತ್ತು ಎಷ್ಟು ಚೆನ್ನಾಗಿ ಬಿತ್ತರಗೊಳಿಸ್ತಾ ಇದೆ ಗೊತ್ತಾ? ಕಪ್ಪು ಬಿಳುಪು ಬಣ್ಣಗಳ ವಿನ್ಯಾಸ ಆಗಿರಬಹುದು, ವಿಸ್ಮಯಕಾರಿ ಘಟನೆಗಳನ್ನ ಅತ್ಯಂತ ಚಾಣಾಕ್ಷತೆಯಿಂದ ನಮಗೆ ತೋರಿಸೋದಾಗಿರ್ಬೋದು, ಸಾಹಸ ಪ್ರದರ್ಶನ ಆಗಿರ್ಬೋದು, ಛಾಯಾಗ್ರಹಣ ಆಗಿರ್ಬೋದು. ಇವೆಲ್ಲ ಅಂಶವನ್ನ ನೋಡಿ ನಾವು ಕಲಿಯುವಂಥದ್ದು ಯಾಕಿಲ್ಲ ಅಂತ ಭಾವಿಸ್ತೀರಾ? ಇದೆಲ್ಲ ಅಂಶವನ್ನ ನೋಡಿದಾಗ ಎಷ್ಟು ಕಲಿಕೆಯ ಅಂಶಗಳು ಅದರಲ್ಲಿ ಇರುತ್ತೆ ಗೊತ್ತಾ? ನಾವು ಅದನ್ನೆಲ್ಲ ನೋಡಿ ಎಷ್ಟು ಸಾಧಿಸಬಹುದು ಗೊತ್ತಾ? ಅದು ನಮ್ಮ ದೃಷ್ಟಿಕೋನದ ಮೇಲೆ ನಿಂತಿದೆ. ಇವತ್ತು ಸಾಮಾಜಿಕ ಕಳಕಳಿಯನ್ನ ನೀಡುವಂತ ಚಿತ್ರಗಳು ಬಹಳಾನೇ ಇವೆ. ಹಸೀನಾ, ದ್ವೀಪ, ನಾಯಿ ನೆರಳು ಮತ್ತೆ ತಾಯಿ ಸಾಹೇಬ ಇಂಥ ಚಲನಚಿತ್ರಗಳು ನಮ್ಮಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನ ಮೂಡಿಸ್ತಾ ಇವೆ. ಆದ್ರೆ ಅದನ್ನ ನೋಡೋಕೆ ನಾವಿಲ್ಲ ಅಷ್ಟೇ. ಇದು ನಮ್ಮಲ್ಲಿರ್ತಕ್ಕಂಥ ತಪ್ಪು. ನಮ್ಮ ಚಲನಚಿತ್ರಗಳು ಒಳ್ಳೆಯ ಅಂಶಗಳನ್ನೇ ನಮ್ಗಿವತ್ತು ನೀಡ್ತಾ ಇದೆ. ಧಾರ್ಮಿಕ ಅಂಧಶ್ರದ್ಧೆಯನ್ನ ಹೋಗ್ಲಾಡಿಸ್ತಾ ಇದೆ. ಇವತ್ತು ತಾರೆ ಜಮೀನ್ ಪರ್ನಂತ ಚಿತ್ರ ಆಸ್ಕರ್ ಪ್ರಶಸ್ತಿಗೆ ಪ್ರವೇಶವನ್ನ ಪಡೆದಿದೆ ಅಂತ ಹೇಳಿದ್ರೆ ಅದು ಅದರಲ್ಲಿರೋ ಕಲಿಕೆಯ ಅಂಶಗಳಿಂದಾನೇ ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದು. ತೆಲುಗಿನ ಠಾಕೂರ್ನಂತ ಸಿನಿಮಾ ನಮ್ಮ ಯುವ ಜನತೆಯ ಶಕ್ತಿಯನ್ನ ಬಿತ್ತರಗೊಳಿಸ್ತು. ನಾವು ಅಂದ್ರೆ ಏನು ಅನ್ನೋದನ್ನ ತೋರಿಸ್ತು. ಅದ್ರಲ್ಲಿ ಕಲಿಕೆ ಅಂಶ ಇರ್ಲಿಲ್ವಾ? ಯಾಕಿಲ್ಲ ಅಂತ ಭಾವಿಸ್ಬೇಕು? ಹಿಂದಿಯ ಬ್ಲ್ಯಾಕ್ ಸಿನಿಮಾ ಇದೆ. ನಿಜವಾಗಿಯೂ ಎಂತ ಅಂಗವಿಕಲತೆ ನಮ್ಮಲ್ಲಿ ಇದ್ರೂ ಕೂಡ ನಾವು ಅದನ್ನೆಲ್ಲ ಮೀರಿ ಆತ್ಮವಿಶ್ವಾಸವನ್ನ ಪಡ್ಕೊಂಡು ಸಾಧಿಸಬಹುದು ಅನ್ನೋದನ್ನ ತೋರಿಸ್ತು. ಕಲಿಕೆ ಅಂಶ ಅದ್ರಲ್ಲಿಲ್ವಾ? ಕೇವಲ ಇವತ್ತೇನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಹಳೆಯ ಚಿತ್ರಗಳಂತೆ ಹೊಸ ಚಿತ್ರಗಳಿಲ್ಲ, ಹೊಸ ಚಿತ್ರಗಳೆಲ್ಲ ಲಾಂಗು ಮಚ್ಚು ಇದೇ ತುಂಬಿಕೊಂಡಿದೆ ಅಂತ. ಹಳೆಯ ಚಿತ್ರಗಳಲ್ಲಿ ವಿರಹ 100 ತರಹ ಅಂತಿತ್ತು. ನೀವೆಲ್ಲ ಇಷ್ಟಪಟ್ಟಿದ್ದ ಹಾಡೆ. ಇವತ್ತಿನ ಚಿತ್ರದಲ್ಲಿ ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು ಅಂತಿದೆ. ಅದೆರಡರಲ್ಲಿರೋ ಭಾವನೆ ಒಂದೇನೆ ಅಲ್ವಾ? ಗೆಳೆಯ ಬೇಕು ಅನ್ನೋದೇ ಅಲ್ವಾ? ಅದನ್ನೊಪ್ಪರು ಇದನ್ನ ಯಾಕೆ ಒಪ್ತಾ ಇಲ್ಲ? ಜನಮಾನಸದತ್ತ ಸರ್ಕಾರವನ್ನು ಕೊಂಡೊಯ್ದ ಜನನಾಯಕ HD ಕುಮಾರಸ್ವಾಮಿಯವರಿಗೆ ಈಗ ಜಾತ್ಯತೀತ ಜನತಾದಳದ ಸಾರಥ್ಯ. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು. JDS ಸಮಾವೇಶಕ್ಕೆ ಲಕ್ಷಾಂತರ ಕಾರ್ಯಕರ್ತರು. ನವೆಂಬರ್ 17ರಂದು ಅರಮನೆ ಮೈದಾನಕ್ಕೆ ದಶ ದಿಕ್ಕುಗಳಿಂದ ಹರಿಯಲಿದೆ ಯುವ ಶಕ್ತಿಯ ಸಾಗರ. ಕುಮಾರಸ್ವಾಮಿ ಅವರ ನಾಯಕತ್ವ. JDS ಸರ್ವಶಕ್ತ. ನಮ್ಮ ನಿಷ್ಠೆ ನಿಮಗಷ್ಟೇ. ಬನ್ನಿ, ನೀವು ಭಾಗವಹಿಸಿ. ಹೊಸ ವಿಕ್ಸ್ ಆಕ್ಷನ್ 500 ಎಕ್ಸ್ಟ್ರಾದ ಟ್ರಿಪಲ್ ಆಕ್ಷನ್ ನೀಡುತ್ತೆ ಶೀತ, ತಲೆನೋವಿನ ಜೊತೆಗೆ ಮೈಕೈ ನೋವಿನಿಂದಲೂ ಉತ್ಸಾಹದಾಯಕ ಆರಾಮ. ಹೊಸ ವಿಕ್ಸ್ ಆಕ್ಷನ್ 500 ಎಕ್ಸ್ಟ್ರಾ. ಸುತ್ತಿ ಸುತ್ತಿ ಸುತ್ತಾಡಿಸು ಕೇಗೆ ಹಾಕಿ ಕುಣಿದಾಡಿಸು, ಸುತ್ತಿ ಸುತ್ತಾಡಿಸು ಕೇಗೆ ಹಾಕಿ ಕುಣಿದಾಡಿಸು. ಸುತ್ತಿ ಸುತ್ತಾಡಿಸಿ. ಈಗ ಸ್ಪ್ರೈಟ್ ಹೊಸ ಎಕ್ಸ್ಪ್ರೆಸ್ ಪ್ಯಾಕ್ ನಲ್ಲಿ.
ಸೊಳ್ಳೆಗಳನ್ನೆಲ್ಲ ಒಳಗೆ ಬಿಡು. ಅರೆ ಮಷೀನ್ ಅಂತೂ ಆನ್ ಇದೆ. ಪ್ರಾಬ್ಲಮ್ ಮಕ್ಕಳದಲ್ಲ ಮಷೀನ್ನದ್ದು. ಸೊಳ್ಳೆಗಳು ಹೆಚ್ಚಾದಾಗ ಬೇಕು ಗುಡ್ ನೈಟ್ ಅಡ್ವಾನ್ಸ್ಡ್. ಇದರ ಇಮ್ಮಡಿ ಶಕ್ತಿ ಹೆಚ್ಚು ಸೊಳ್ಳೆಗಳೊಂದಿಗೆ ತಕ್ಷಣ ಹೋರಾಡುತ್ತದೆ. ಕಿಟಕಿ ಬಾಗಿಲುಗಳು ತೆರೆದಿದ್ದರು. ತಡೆ ಕೇವಲ ಸೊಳ್ಳೆಗಳಿಗೆ, ಮಕ್ಕಳಿಗಲ್ಲ. ಗುಡ್ ನೈಟ್ ಅಡ್ವಾನ್ಸ್ಡ್. ಪಡೆಯಿರಿ ಪೂರ್ಣ 50 ರೂಪಾಯಿ ರಿಯಾಯಿತಿ. ಗುಡ್ ನೈಟ್ ಅಡ್ವಾನ್ಸ್ ಟ್ರಯಲ್ ಪ್ಯಾಕ್ ಮೇಲೆ. ಆಕ್ಚುಲಿ ನನ್ನ ಕಾರ್ ಕೆಟ್ಟೋಯ್ತು. ಮಳೆನೂ ಜೋರಾಗಿದೆ. ಇವತ್ತು ರಾತ್ರಿ ಇಲ್ಲಿ ಉಳ್ಕೋಬಹುದಾ? ಏನ್ ಮಗ, ಲಾಡು ಬಂದು ಬಾಯಿಗೆ ಬಿದ್ದ? ಹೊಸ ಕ್ಯಾಡ್ಬರಿ ಡೇರಿ ಮಿಲ್ಕ್ ಶಾರ್ಟ್ಸ್, ಚಾಕ್ಲೇಟ್ ಮತ್ತು ಹಾಲಿನ ಲಾಡು. ಆದ್ರೆ ಇಲ್ಲಿ ಒಂದೇ ರೂಮ್ ಇರೋದು. ಪರವಾಗಿಲ್ಲ ಮಗ, ಮತ್ತೆ ಲಾಡು ಬಿತ್ತ? ಹೊಸ ಕ್ಯಾಡ್ಬರಿ ಡೇರಿ ಮಿಲ್ಕ್ ಶಾರ್ಟ್ಸ್, 2 ರೂಪಾಯಿಗೆ 2 ಲಾಡು. ಲೈಸಾಲ್ 3-in-1 ಸುರಕ್ಷೆ ಕೇವಲ 24 ರೂಪಾಯಿಯಲ್ಲಿ. ಒಂದೇ ಕ್ಯಾಪ್ ಲೈಸಾಲ್ 60 ಸೆಕೆಂಡ್ ನಲ್ಲಿ 99.9% ಕೀಟಾಣುವನ್ನು ಕೊಲ್ಲುತ್ತದೆ. ಫಿನೈಲ್ ನ ತುಲನೆಯಲ್ಲಿ ಕೊಲ್ಲುತ್ತದೆ 10 ಪಟ್ಟು ಹೆಚ್ಚು ಬ್ಯಾಕ್ಟೀರಿಯಾ. ಅಲ್ಲದೆ ಸ್ವಚ್ಛತೆಯ ಜೊತೆಗೆ ಮಂದ ಸುಗಂಧವನ್ನು ಉಳಿಸುತ್ತದೆ. ಈಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮುಖ್ಯನ ಪ್ರಮಾಣಿತಗೊಂಡಿದೆ. 4th, 7th, 9th, 5th ಫ್ಲೋರ್ ಪ್ಲೀಸ್. ತಾಜಾತನ ತುಂಬಿದ ಹಗುರ ಮಿಂಟ್ಸ್ ಟಿಕ್ ಟ್ಯಾಕ್, ಇದು ಹೊಸ ಹೆಲೋ. ಈಗ ಟಿಕ್ ಟ್ಯಾಕ್ 2 ಹೊಸ ಹಣ್ಣು ಸ್ವಾದಗಳಲ್ಲಿ, ಮ್ಯಾಂಗೋ ಮತ್ತು ಟ್ರಾಪಿಕಲ್ ಚೆರಿ. ಟಿಕ್ ಟ್ಯಾಕ್ 4 ಸೊಗಸಾದ ಸ್ವಾದಗಳಲ್ಲಿ ಲಭ್ಯ. ನಂಗೆ ಬೇಕು ಬರೀ ವೀಟ್ ಹೇರ್ ರಿಮೂವಲ್ ಕ್ರೀಮ್. ಈಗ ಪ್ರತಿ ಸ್ಕಿನ್ ಟೈಪ್ ಗಾಗಿಯೂ ಒಂದು ಹೊಸ ವೀಟ್, ನಾರ್ಮಲ್, ಡ್ರೈ ಮತ್ತು ಸೆನ್ಸಿಟಿವ್ ತ್ವಚೆಗಳಿಗಾಗಿ ಕೇವಲ 35 ರೂಪಾಯಿಗಳಲ್ಲಿ. ಹಿಂದೆಂದು ಕಂಡಿರದ ಮೃದುತ್ವ ಪಡೆಯಿರಿ. ವೀಟ್, ಒಂದು ಸುಂದರ ಅನುಭವ. ನೋಡಿ ನೋಡಿ ಕಾಣ ನೋಟ, ಕರಡಿ ಕಾಟ, ಹುಳಿಯಾರ್ ಭಟ. ತಪ್ಪಿಸಿಕೊಂಡೆವು ಹೊರಗಡೆ ಓಡಿ, ಅಲ್ಲೋಡಿ ಚಾಕ್ಲೇಟ್ ಮೋಡಿ, ಶಾಕ್ ಬಂತು ಬೈದೆರಿಯುತ್ತ, ಸಿಕ್ಕಿತು ಮಿಕ್ಕಿಯ ಸಹಾಯ ಹಸ್ತ. Behold the chocolate mountain. ಮೌಂಟೇನ್ ತಳಿ ನಮಗೆದುರಲ್ಲ, ಮಿಕ್ಕಿ ಕಾಪಾಡು, ಅದನ್ನೇರದೆ ಬಿಡುವವರಲ್ಲ. ಏನೊಂದು ಮಜಾ ಅಲ್ವೇ ಡೈರಿ ಮಿಲ್ಕ್ ಲೋಕ ಕೈಗೆ ಸಿಕ್ಕ. ಡೈರಿ ಮಿಲ್ಕ್ ವಾವಿಯ ಹೊಸ ಅಡ್ವೆಂಚರ್ ಸೀರೀಸ್. ರಮ್ಯಾಳ ಗಟ್ಟಿವಾದ ಏನ್ ಗೊತ್ತಾ? ನಮ್ ಜನಗಳ ಬುದ್ಧಿನೇ ಹೀಗೆ. ಒಳ್ಳೇದನ್ನ ಸ್ವೀಕರಿಸೋದಿಲ್ಲ, ಕೆಟ್ಟದನ್ನ ಎತ್ತಿ ತೋರಿಸ್ತಿರ್ತೀರ. ಅಂದ್ರೆ ನೀವು ಬದುಕಲ್ಲಿ ಯಾವುದನ್ನು ಸರಿಯಾಗಿದೆ ಅಂತ ಒಪ್ಕೊಳ್ಳಲ್ಲ. ಯಾಕೆ? ಅವಳು ಹೇಳ್ದಾಗೆ ಅತ್ಯುತ್ತಮ ಚಿತ್ರಗಳು ಬಂದಾಗ ಆ ಚಿತ್ರಗಳನ್ನ ನೋಡಕ್ ಹೋಗೋರ್ ಸಂಖ್ಯೆನೆ ಕಡಿಮೆ. ಬಿಡು, ಹೇಗೋ ಟಿವಿಲಿ ಬರುತ್ತಲ್ಲ. ಯಾವ್ದೋ ಒಂದು ಸುಮಾರಾಗಿರೋ ಚಲನಚಿತ್ರ ಬಂದ್ರೆ ಅದರಲ್ಲಿ ಮಚ್ಚಿರ್ಲಿ, ಲಾಂಗ್ ಇರ್ಲಿ, 4 ಮರ್ಡ್ರು, 3 ಐಟಮ್ ಸಾಂಗು ಇವೆಲ್ಲ ಇದ್ರೆ ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. 100 ದಿನ ಓಡುತ್ತೆ. ಅಂದ್ರೆ ಜನಗಳ ಅಭಿರುಚಿ ಸರಿ ಇಲ್ದೇ ಇದ್ದಾಗ ಚಲನಚಿತ್ರವನ್ನ, ಸಿನಿಮಾವನ್ನ ನೀವು ಯಾಕೆ ದೂಷಿಸ್ತೀರಾ? ನಿಮ್ಮ ಅಭಿರುಚಿನ ತಿದ್ಕೊಳ್ಳಿ. ಯಾರು ನೀವು ಸಿನಿಮಾಗ್ ಬರ್ದಿದ್ರೆ ನಿಮ್ಗೆ ಮರಣದಂಡನೆ ವಿಧಿಸಲಾಗುತ್ತದೆ, ಸಿನಿಮಾಗ್ ಬರ್ದಿದ್ರೆ ನಿಮ್ಗೆ ಜೀವಾವಧಿ ಶಿಕ್ಷೆ ಅಂತ ಹೇಳಿಲ್ಲ ಅಲ್ವಾ? ನಾವು ಸಿನಿಮಾವನ್ನ ತಗೊಳ್ಳೋ ರೀತಿ ಮೇಲಿರುತ್ತೆ. ಬಾಲಾಜಿ ಏನಂತೀರಾ? ಸಿನಿಮಾ ಸಿನಿಮಾ ಸಿನಿಮಾ, ಇಂದಿನ ಈ ಸಿನಿಮಾ ಕೊಲೆ ಸುಲಿಗೆ ಅನ್ಯಾಯಗಳ ತೋರಿಸುವ ಸಿನಿಮಾ, ಲಾಂಗುಮಚ್ಚುಗಳ ಸಿನಿಮಾ. ಸಿನಿಮಾ ಸಿನಿಮಾ ಸಿನಿಮಾ, ಪ್ರೀತಿ ಪ್ರೇಮದ ಸಮ್ಮಿಲನ, ಅಶ್ಲೀಲತೆಯ ಲೇಪನ, ಮೌಲ್ಯಗಳ ಹರಣ. ಸಿನಿಮಾ ಸಿನಿಮಾ ಸಿನಿಮಾ. ಹಿಂದಿನ ಕಾಲದಲ್ಲಿ ಸಿನಿಮಾಗಳನ್ನ ತೆಗಿತಾ ಇದ್ರು. ಬಂಗಾರದ ಮನುಷ್ಯ, ಕಸ್ತೂರಿ ನಿವಾಸ, ನಮ್ಮ ಸಂಸಾರ, ಆನಂದ ಸಾಗರ. ಹೇಗೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮೌಲ್ಯಗಳನ್ನ ಅಳವಡಿಸ್ಕೋಬೇಕು, ಹೇಗೆ ಒಬ್ಬ ವ್ಯಕ್ತಿ 4 ಜನರಿಗೆ ಒಳ್ಳೇದಾಗೋ ರೀತಿಯಲ್ಲಿ ಬದುಕಿ ಜೀವನದಲ್ಲಿ ಸಾರ್ಥಕತೆಯನ್ನ ಕಾಣಬೇಕು, ಹೇಗೆ ಕುಟುಂಬದಲ್ಲಿ ಕಲಹಗಳನ್ನ ದೂರ ಮಾಡಿಕೊಂಡು ಸಂಬಂಧದಲ್ಲಿ ಸ್ವಾಸ್ಥ್ಯನ, ಸ್ವಾದನ ತುಂಬಿ ಸಾಂಸಾರಿಕ ಸುಖನ ಅನುಭವಿಸ್ಬೇಕು ಅನ್ನೋದನ್ನ ಹಿಂದಿನ ಸಿನಿಮಾಗಳು ತೋರಿಸ್ತಾ ಇದ್ವು, ಬಿಂಬಿಸ್ತಾ ಇದ್ವು, ಕಲಿಸ್ತಾ ಇದ್ವು. ಆದ್ರೆ ಹಿಂದಿನ ಸಿನಿಮಾಗಳು ನಮ್ಗೆ ಏನ್ ಹೇಳ್ಕೊಡ್ತಿದೆ? ಬೆಂಡೆಕಾಯಿ ಗೊಜ್ಜು, ಬದನೆಕಾಯಿ ಹುಳಿ. ಒಂದು ಹುಡುಗ ಹುಡುಗಿ ನೋಡೋದಂತೆ, ಅವಳು ಇಷ್ಟ ಆಗೋದಂತೆ, ರೋಸ್ ಕೊಟ್ಟನಂತೆ, ಲವ್ ಲೆಟರ್ ಕೊಟ್ಟನಂತೆ, ಪ್ರಪೋಸ್ ಮಾಡೋದಂತೆ, ಫಸ್ಟ್ ಇಲ್ಲ ಅಂದ್ಲಂತೆ, ತಿರ್ಗೊಪ್ಕೊಂಡ್ಲಂತೆ, ತಿರ್ಕೊಂಡು ಡ್ಯೂಯೇಟ್ ಆಡೋದ್ರಂತೆ, ಪಾರ್ಕೋ ಕ್ಲಬ್ ಒಂದು ಸುತ್ತದ್ರಂತೆ, 3 ದಿನ ಆದ್ಮೇಲೆ ಅವ್ರಪ್ಪ ಬೇಡ ಅಂದ್ರಂತೆ, ಆದ್ರೂ ಓಡೋಗ್ಬಿಟ್ಟು ಬಂದು ಮದ್ವೆ ಆದ್ರಂತೆ. ಇದೇ ಅಲ್ವಾ ಇವತ್ತಿನ ಸಿನಿಮಾಗಳು ನಮ್ಗೆ ಹೇಳ್ಕೊಡ್ತಾ ಇರೋದು? ಲವ್ ಮಾಡೋದ್ರಲ್ಲೂ ವಿಶೇಷ ಟೆಕ್ನಿಕ್ಗಳು ಬೇರೆ, ಹುಡುಗಿನ ಇಂಪ್ರೆಸ್ ಮಾಡೋದ್ರಲ್ಲೂ ಟೆಕ್ನಿಕ್ ಬೇರೆ, ಅಪ್ಪ ಅಮ್ಮನ ಕಣ್ಣಿಗೆ ಮಣ್ಣೆರ್ಚೋದ್ರಲ್ಲೂ ಟೆಕ್ನಿಕ್ ಬೇರೆ. ಇದರಿಂದ ನಾವು ದೊಡ್ಡ ಪಾಠಗಳನ್ನ ಕಲಿತು ಕಟ್ಟೆ ಹಾಕೋದು ಇದ್ದೇ ಇದೆ ಬಿಡಿ. ಹಿಂದಿನ ಕಾಲದಲ್ಲಿ ಸಿನಿಮಾಕ್ಕೆ ಒಂದು ಪೂಜನೀಯ ಸ್ಥಾನ ಇತ್ತು. ಬುದ್ಧಿಜೀವಿಗಳು ಸಿನಿಮಾನ ಗೌರವಿಸ್ತಾ ಇದ್ರು. ಅವತ್ತಿನ ಕಾಲಕ್ಕೆ ಸಿನಿಮಾ ಅಂದ್ರೆ ಏನಾಗಿತ್ತು? ಸಿ ಅಂದ್ರೆ ಸಿದ್ಧ ಸಾಮಾಜಿಕ ಮೌಲ್ಯಗಳ ಸಿಂಧು, ನೀ ಅಂದ್ರೆ ನಿರ್ಮಿತ ಸಾಂಸಾರಿಕ ಮೌಲ್ಯಗಳ